ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮೇತ್ರೆ ಯೂಟ್ಯೂಬ್ ಚಾನಲ್. ಗೈಸ್, ಅಕ್ಟೋಬರ್ ಮಂತಿನ ಅಮೌಂಟ್ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ಸಾಕಷ್ಟು ಜನರಿಗೆ ರಿಲೀಸ್ ಆಗಿದೆ ಅಂತ ಹೇಳಿ. ಆ್ಯಂಡ್ ಸಾಕಷ್ಟು ಜನರು ಕಾಮೆಂಟ್ಸ್ ಕೂಡ ಮಾಡಿದ್ರಿ, ಹೌದು ಅಕ್ಕ ನಮಗೆ ಅಕ್ಟೋಬರ್ ಮಂತಿನ ಹಣ ರಿಲೀಸ್ ಆಗಿದೆ ಅಂತ ಹೇಳಿ. ಆ್ಯಂಡ್ ಇನ್ನೂ ಸ್ವಲ್ಪ ಜನ ನಮಗೆ ಬಂದಿಲ್ಲ ಆ್ಯಂಡ್ ಪ್ರೀವಿಯಸ್ ಅಮೌಂಟ್ ಕೂಡ ಬಂದಿಲ್ಲ, ನಮಗೆ ಯಾವಾಗ ಬರುತ್ತೆ ಅಂತ ಕೂಡ ಕಾಮೆಂಟ್ಸ್ ಮಾಡ್ತಾ ಇದ್ರಿ. ಇವಾಗ ಯಾರಿಗೆಲ್ಲ ಅಕ್ಟೋಬರ್ ಮಂತಿನ ಹಣ ಬಂದಿಲ್ಲ ನೋಡಿ, ನೀವು ಇವಾಗ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಇವಾಗ ಎಲ್ಲರದ್ದು ಸ್ಟೇಟಸ್ ಅಪ್ಡೇಟ್ ಆಗಿದೆ. ಓಕೆ, ನಾನು ನಿಮಗೆ ಇದೇ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾವ ರೀತಿಯಾಗಿ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕು ಅಂತ ಹೇಳಿ. ಓಕೆನಾ? ಸೊ ಅಕ್ಟೋಬರ್ ಮಂತಿನ ಹಣ DBT ಪುಸ್ಟ್ ಅಂತ ಆಗಿದೆ. ಸೊ DBT ಪುಸ್ಟ್ ಅಂತಂದರೆ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ 100% ನಿಮಗೆ ಅಮೌಂಟ್ ಬಂದೇ ಬರುತ್ತೆ. ಆ್ಯಂಡ್ ಪ್ರೀವಿಯಸ್ ಮಂತ್ ಅಮೌಂಟ್ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆ ಯಾವಾಗ ಬರುತ್ತೆ ಅಂತ ಕೂಡ ಹೇಳ್ಕೊಡ್ತೀನಿ. ಆ್ಯಂಡ್ ನಾಳೆ ನವೆಂಬರ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ ಲಾಸ್ಟ್ ಡೇಟ್ ಇದೆ. ಸೊ ಯಾರೆಲ್ಲ ಇನ್ನೂ ಸೆಲ್ಫ್ ಡಿಕ್ಲರೇಷನ್ ಕೊಟ್ಬಿಡಿ, ಇಲ್ಲ ಅಂತಂದರೆ ನಿಮಗೆ ನವೆಂಬರ್ ಮಂತಿನ ಅಮೌಂಟ್ ಬರೋದಿಲ್ಲ. ಓಕೆನಾ? ಆ್ಯಂಡ್ ಎಸ್, ಯಾರಿಗೆಲ್ಲ ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕೆ ಆಗ್ತಾ ಇಲ್ಲ, ಅದರ್ ಡೀಟೇಲ್ಸ್ ಫೆಚಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ, ಸೊ ಅವ್ರು ಏನು ಮಾಡಬೇಕು ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಆ್ಯಂಡ್ ಸಾಕಷ್ಟು ಜನ ಯೂಟ್ಯೂಬರ್ಸ್ ಫೇಕ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಯುವ ನಿಧಿ ರಿಲೇಟೆಡ್. ಸೊ ಯಾರೂ ತಲೆ ಕೆಡಿಸ್ಕೋಬೇಡಿ, ಜಸ್ಟ್ ಫಾರ್ ವ್ಯೂಸ್ ಪರ್ಪಸ್ ಅವರು ಸುಮ್ಮನೆ ಏನೋ ಒಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದಾರೆ. ಸೊ ನೀವು ನಂಬ್ತೀರಾ ಅವ್ರಿಗೆ ಅಂತಂದರೆ ನೀವು ವಿಡಿಯೋ ನೋಡಿ, ನಾನೇನು ನಿಮಗೆ ಸ್ಟಾಪ್ ಮಾಡಲ್ಲ. ಓಕೆ, ಬಟ್ ಬಿ ಕೇರ್ಫುಲ್. ಓಕೆ, ಬನ್ನಿ ಇವಾಗ ಫಸ್ಟ್ ನಾನಿವಾಗ ಅಕ್ಟೋಬರ್ ಮಂತಿನ ಸ್ಟೇಟಸ್ ಅಪ್ಡೇಟ್ ಆಗಿದೆ ಅಂತ ಹೇಳಿದೆ ಅಲ್ವಾ, ಅದನ್ನು ನಿಮಗೆ ಹೇಳ್ಕೊಡ್ತೀನಿ. ಅಕ್ಟೋಬರ್ ಮಂತ್. ಓಕೆ, ಸೊ ಇಲ್ಲಿ ನೀವು ಸೇವಾ ಸಿಂಧು ಅಂತ ಸರ್ಚ್ ಮಾಡಿ ಅಷ್ಟೇ. ಓಕೆ, ಸರ್ಚ್ ಮಾಡಿದಾಗ ಈ ಒಂದು ವೆಬ್ಸೈಟ್ ಏನಿದೆ ಸೇವಾ ಸಿಂಧುನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಯೂಸರ್ ID, ಪಾಸ್ವರ್ಡ್ ಮತ್ತು ಕ್ಯಾಪ್ಷನ್ನ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಒಳಗಡೆ ವೀವ್ ಆಲ್ ಅವೈಲೇಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಇಲ್ಲಿ ಸರ್ಚ್ ಆಪ್ಷನಲ್ಲಿ ಜಸ್ಟ್ ನೀವು ಯುವ ಅಂತ ಸರ್ಚ್ ಮಾಡಿ ಅಷ್ಟೇ. ಸೊ ಇಲ್ಲಿ ನೀವು ನೋಡ್ಬೋದು ಯುವ ನಿಧಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಓಕೆ, ಸೊ ಇಲ್ಲಿ ಸ್ಟೇಟಸ್ ಚೆಕ್ ಮಾಡೋದಕ್ಕೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗತ್ತೆ. ಆ್ಯಂಡ್ ಮಂತ್ ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಹಿಯರ್ ಟು ಗೆಟ್ ಪೇಮೆಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದು ರೆಫರೆನ್ಸ್ ನಂಬರ್ನ ಆ್ಯಡ್ ಮಾಡ್ತೀನಿ. ಫಸ್ಟ್ ಇಲ್ಲಿ ನಾನು ಮಂತ್ನ ಸೆಲೆಕ್ಟ್ ಮಾಡ್ತೀನಿ, ಅಕ್ಟೋಬರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಆ್ಯಂಡ್ ಇಲ್ಲಿ ರೆಫರೆನ್ಸ್ ನಂಬರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕ್ಲಿಕ್ ಹಿಯರ್ ಟು ಗೆಟ್ ಪೇಮೆಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ DBT ಪುಸ್ಟ್ ಅಂತ ಬಂದಿದೆ. ಓಕೆ, ಮೊದಲು ನನಗೆ ಈ ಒಂದು IDಗೆ ಬಂದಿರಲಿಲ್ಲ, ಇವಾಗ ಎಲ್ಲರದ್ದು ಸ್ಟೇಟಸ್ ಅಪ್ಡೇಟ್ ಆಗಿರುತ್ತೆ. ನೀವು ಒಂದ್ಸಲ ನೋಡ್ಕೊಳ್ಳಿ, ಆಗಿದೆಯಲ್ವ ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಪ್ರೆಸೆಂಟ್ ಸ್ಟೇಟಸ್ ಬಂದುಬಿಟ್ಟು DBT ಪುಸ್ಟ್ ಆಗಿದೆ. ಪೇಮೆಂಟ್ ಸ್ಟೇಟಸ್ ಇನ್ನೂ ಪೆಂಡಿಂಗ್ ಇದೆ, ಅಂದರೆ ಇನ್ನೂ ಸಕ್ಸಸ್ ಆಗಿಲ್ಲ, ಅಂದರೆ ಇನ್ನೂ ನಮ್ಮ ಅಕೌಂಟ್ಗೆ ಬಂದಿಲ್ಲ. ಪೆಂಡಿಂಗ್ ಅಂತಂದರೆ ಬರುತ್ತೆ, ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ಅಕ್ಟೋಬರ್ ಬದಲಾಗಿ ನಾನು ಸೆಪ್ಟೆಂಬರ್ ಹಾಕ್ಕೊಳ್ತೀನಿ. ಸೆಪ್ಟೆಂಬರ್ ಹಾಕ್ಕೊಂಡು ಕ್ಲಿಕ್ ಹಿಯರ್ ಟು ಗೆಟ್ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು DBT ಪ್ರೊಸೆಸ್ಡ್ ಆಗಿದೆ, ಅಂದರೆ ನಮಗೆ ದುಡ್ಡು ಬಂದಿದೆ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು DBT ಪ್ರೊಸೆಸ್ಡ್ ಆ್ಯಂಡ್ ಪೇಮೆಂಟ್ ಸ್ಟೇಟಸ್ ಬಂದುಬಿಟ್ಟು ಸಕ್ಸಸ್ ಆಗಿದೆ, ಅಂದರೆ ನನಗೆ ಸೆಪ್ಟೆಂಬರ್ ಮಂತಿನ ಅಮೌಂಟ್ ರಿಲೀಸ್ ಆಗಿದೆ ಅಂತ ಅರ್ಥ. ಸೊ ಎಲ್ರಿಗೂ ಅಮೌಂಟ್ ಹಾಕ್ತಾ ಇದ್ದಾರೆ. DBT ಪುಸ್ಟ್ ಅಂತ ಯಾರ್ದೆಲ್ಲ ಇತ್ತು ನೋಡಿ, ಸೊ ಅವರೆಲ್ಲರಿಗೂ ಅಮೌಂಟ್ ಬರ್ತಾ ಇದೆ. ಸೊ ಇನ್ನೂ ಬಂದಿಲ್ಲ ಅಂತಂದರೆ ಕೂಡ ಯಾರೂ ಹೆದರೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಸ್ಟೇಟಸ್ DBT ಪುಸ್ಟ್ ಇದೆಯಾ, 100% ಕೂಲ್ ಆಗಿರಿ, ಆರಾಮಾಗಿ ನಿಮಗೆ ದುಡ್ಡು ಬರುತ್ತೆ. ಈ ಮಂತ್ ಎಂಡಿಂಗ್ ಒಳಗಡೆನೆ ಬರುತ್ತೆ. ಯಾರ್ದೆಲ್ಲ ಪೆಂಡಿಂಗ್ ಅಮೌಂಟ್ ಇದೆ ನೋಡಿ, ಸೊ ಎಲ್ಲರದ್ದು ಬರುತ್ತೆ, ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ DBT ಪುಸ್ಟ್ ಬಿಟ್ಟು ಬೇರೆ ಏನಾದರೂ ಆಪ್ಷನ್ ಇದ್ದರೆ ಬರೋದಿಲ್ಲ, ಇವಾಗಲೇ ಹೇಳ್ತಾ ಇದ್ದೀನಿ. ಓಕೆ, DBT ಪುಸ್ಟ್ ಕಂಪಲ್ಸರಿ ಇರಲೇಬೇಕು. DBT ಪುಸ್ಟ್ ಬಿಟ್ಟು ಬೇರೆ ಏನು ಆಪ್ಷನ್ ನಿಮಗೆ ತೋರಿಸ್ತಾ ಇದೆ ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ, ಸೊ ದ್ಯಾಟ್ ನಾನು ಅದರ ಬಗ್ಗೆ ಕ್ಲಾರಿಟಿನ ತಗೊಂಡು ನಿಮಗೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ತಿಳಿಸ್ತೀನಿ. ಓಕೆನಾ? ಸೊ ಎಸ್, ಆ್ಯಂಡ್ ನವೆಂಬರ್ ಮಂತಿನ ಅಮೌಂಟ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಮೊದಲು ನಾವು ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕು, ಆಮೇಲೆ ಡಿಸೆಂಬರ್ ಮಂತಲ್ಲಿ ನಮಗೆ ನವೆಂಬರ್ ತಿಂಗಳದ ಹಣ ಬರುತ್ತೆ. ಆ್ಯಂಡ್ ಯಾರಿಗೆಲ್ಲ ಆಧಾರ್ ಡೀಟೇಲ್ಸ್ ಪ್ರಾಬ್ಲಮ್ ಆಗ್ತಾ ಇದಲ್ಲ, ಫೆಚ್ ಆಗ್ತಾ ಇಲ್ಲ ಅಲ್ವಾ, ಸೊ ಅವರು ಒಂದ್ಸಲ ಸೈಬರಲ್ಲಿ ಹೋಗಿ ಟ್ರೈ ಮಾಡಿ. ಅಲ್ಲಿ ಕೂಡ ಆಗ್ತಾ ಇಲ್ಲ ಅಂತಂದರೆ ಹೆದರೋ ಅವಶ್ಯಕತೆ ಇಲ್ಲ. ಓಕೆ, ಆ್ಯಂಡ್ ನೀವು ನ್ಯೂ ಅಪ್ಲಿಕೆಂಟ್ಸ್ ಇದ್ದೀರಾ ಅಂತಂದರೆ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡೋ ಅವಶ್ಯಕತೆ ಇಲ್ಲ. ಒಂದ್ಸಲ ನಿಮಗೆ ಅಮೌಂಟ್ ರಿಸೀವ್ ಆಯಿತು ಅಂತಂದರೆ ಆಮೇಲೆ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾಗುತ್ತೆ. ನಿಮಗೆ ಇನ್ನೂ ದುಡ್ಡೇ ಬಂದಿಲ್ಲ ಒಂದ್ಸಲನೂ, ಆ್ಯಂಡ್ ನೀವು ಇವಾಗ ಸೆಲ್ಫ್ ಡಿಕ್ಲರೇಷನ್ ಕೊಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಅದರ್ ಡೀಟೇಲ್ಸ್ ಫೆಚಿಂಗ್ ಪ್ರಾಬ್ಲಮ್ ತೋರಿಸುತ್ತೆ.
ದಿಸ್ ಇಸ್ ಫಾರ್ ನ್ಯೂ ಅಪ್ಲಿಕೆಂಟ್ಸ್. ಆ್ಯಂಡ್ ನೀವು ಹಳೆ ಅಪ್ಲಿಕೆಂಟ್ಸ್ ಇದ್ದೀರಾ ಆ್ಯಂಡ್ ನೀವು ಸೈಬರಲ್ಲಿ ಹೋದರೂ ಕೂಡ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಲಾಸ್ಟ್ ಟೈಮ್ ಥರ, ಲಾಸ್ಟ್ ಕೂಡ ಇದೇ ಥರ ಆಗಿತ್ತು ಅಲ್ವಾ, ಸೊ ಅಂಥವ್ರಿಗೂ ಕೂಡ ಅಮೌಂಟ್ ರಿಲೀಸ್ ಆಗಿದೆ. ಸೊ ಇವಾಗ ಕೂಡ ಹೆದರೋ ಅವಶ್ಯಕತೆ ಇಲ್ಲ. ಇದು ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಲಿಲ್ಲ ಅಂತಂದ್ರೂ ಕೂಡ ನಿಮಗೆ ಅಮೌಂಟ್ ಬರುತ್ತೆ. ಓಕೆ, ಇದು ಗೌರ್ಮೆಂಟ್ ಕಡೆಯಿಂದ ಪ್ರಾಬ್ಲಮ್ ಇರೋದು ಅಲ್ವಾ, ನಮ್ಮ ಕಡೆಯಿಂದ ಪ್ರಾಬ್ಲಮ್ ಇಲ್ಲ. ಓಕೆನಾ? ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ಟಿಲ್ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳಬಹುದು. ಐ ವಿಲ್ ಹೆಲ್ಪ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.